ಶಿವಮೊಗ್ಗದಲ್ಲಿ ಕಲ್ಲು ತೂರಾಟಕ್ಕೆ ಸಹಕರಿಸಿದ ಯುವತಿ ನಿನ್ನೆ ನಡೆದಂತ ಗಲಭೆಯ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಕಲ್ಲು ಎತ್ತಿ ಯುವಕರಿಗೆ ಕೊಟ್ಟಿದ್ದಾಳೆ ಯುವತಿಯೊಬ್ಳು. ಶವಯಾತ್ರೆಯ ಸಂದರ್ಭದಲ್ಲಿ ನಡೆದಿತ್ತು ಕಲ್ಲು ತೂರಾಟ. ಈ ಸಂದರ್ಭದಲ್ಲಿ ಯುವತಿಯೊಬ್ಳು ಅಲ್ಲಿದ್ದಂತ ಯುವಕರು ಕಲ್ಲನ್ನ ತೂರಾಟ ಮಾಡ್ತಿದ್ರಲ್ಲ, ಕಲ್ಲನ್ನ ತೂರ್ತಿದ್ದಾರಲ್ಲ, ಅವರಿಗೆ ಕಲ್ಲನ್ನು ಎತ್ಕೊಟ್ಟಿದ್ದಾಳೆ. ಯುವಕರಿಗೆ ಕಲ್ಲು ತೂರಾಟಕ್ಕೆ ಸಹಕರಿಸಿದ್ದಾಳೆ ಯುವತಿ. ಯುವಕರಿಗೆ ಕಲ್ಲುಗಳನ್ನು ಕೊಟ್ಟು ತೂರ್ಲಿಕ್ಕೆ ಪ್ರಚೋದನೆಯನ್ನ ನೀಡಿರುವಂಥದ್ದು ಯಾರ್ಯಾರೆಲ್ಲ ಈಗ ಒಂದು ವಿಡಿಯೋ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರೆಲ್ಲರ ಮೇಲೂ ಕೂಡ ಕೇಸ್ ದಾಖಲು ಮಾಡ್ತಾರೆ ಪೊಲೀಸರು. ಅದರಲ್ಲಿ ಈಗ ಯುವತಿ ಬೇರೆ. ಆ ಯುವತಿ ಸಹಕಾರವನ್ನು ಕೊಟ್ಟಿರುವಂಥದ್ದು ಯಾಕೆ ಬೇಕಾಗಿತ್ತು? ಅದು ಆ ಪುಂಡ ಪೋಖರಿಗಳಿಗೆ ಸಹಕಾರವನ್ನು ಕೊಡುವಂಥದ್ದು. ಕಲ್ಲು ತೂರಾಟವನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೋ ಗನಂದಾರಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿದ್ದಾಳೆ. ನೋಡಿ, ಅಲ್ಲೊಬ್ಳು ಯುವತಿ ಕೆಳಗಿಳಿತಾಳೆ. ಆ ಯುವತಿ ಅಲ್ಲಿದ್ದಂಥವನಿಗೆ ಕಲ್ಲನ್ನು ಕೊಡ್ತಾಳೆ. ಆತ ಆ ಕಲ್ಲನ್ನು ತೂರ್ತಾನೆ. ಸ್ವಲ್ಪ ಕಾಮನ್ ಸೆನ್ಸು ಇಲ್ಲ ಕೆಲವ್ರಿಗಂತೂ. ನಾವೇನು ಮಾಡ್ತಾ ಇದ್ದೀವಿ, ಏನು ಆಗ್ತಾ ಇದೆ ಸುತ್ತಮುತ್ತ ಪ್ರದೇಶದಲ್ಲಿ ಏನೂ ಇಲ್ಲ. ನೋಡಿ, ಅಲ್ಲಿ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಆ ಪುಂಡ ಪೋಖರಿಗಳು. ಅವ್ರಿಗೆ ಹೋಗ್ಬಿಟ್ಟು ಕಲ್ಲನ್ನ ಕೊಡ್ತಾ ಇರುವಂಥದ್ದು ಎಲ್ಲ ರೆಕಾರ್ಡ್ ಆಗಿದೆ. ಪೊಲೀಸರ ಕೈಗೂ ಕೂಡ ಸಿಕ್ಕಿರುತ್ತೆ ಈ ವಿಜುವಲ್ಸ್ಗಳು. ಯಾರ್ಯಾರು ಕಲ್ಲು ತೂರಿದ್ದಾರೆ ಯಾರನ್ನು ಬಿಡಲ್ಲ ಪೊಲೀಸರು. ಕೇಸ್ ಅಂತೂ ದಾಖಲಾಗುತ್ತೆ. ಆ ಯುವತಿ ಯಾರು ಅನ್ನೋದು ಗೊತ್ತಾಗೇ ಆಗುತ್ತೆ. ಆಕೆ ಮೇಲೂ ಕೇಸ್ ಹಾಕುವಂತ ಸಾಧ್ಯತೆ ಇರುತ್ತೆ. ಕೆಳಗಡೆ ಇಳಿದು ಅಲ್ಲಿದ್ದಂಥ ಕಲ್ಲುಗಳನ್ನು ತೆಕ್ಕೊಟ್ಟು ಆ ಕಲ್ಲು ತೂರ್ರಿ ಅಂತ ಆಕೆ ಬೇರೆ ಅವ್ರಿಗೆ ಇನ್ನೂ ಪ್ರವೋಕ್ ಮಾಡ್ತಿದ್ದಾಳೆ. ಕೆಳಗೆ ಕೂತ್ಕೊಂಡು ಕಲ್ಲು ತೆಕ್ಕೊಡ್ತಾರೆ. ಎಷ್ಟೆಷ್ಟು ವಿಷ ಬೀಜ ಬಿತ್ತಿದ್ದಾರೋ ಏನೋ ಗೊತ್ತಿಲ್ಲ. ಆ ಯುವಕರ ಮೈಂಡ್ ಎಷ್ಟರ ಮಟ್ಟಿಗೆ ಡೈವರ್ಟ್ ಆಗಿದೆಯೋ ಏನೋ. ನೋಡಿ, ಎಲ್ಲ ಚಿಕ್ಕ ಚಿಕ್ಕವ್ರೆ, ಯಾರು ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಕಲ್ಲು ತೂರ್ತಾ ಇರೋರು ಎಲ್ಲ ಚಿಕ್ಕ ಚಿಕ್ಕವ್ರೆ. 18 ವರ್ಷದ ಒಳಗಿರುವಂಥವ್ರೆ ಅಲ್ಲಿ ಕಲ್ಲು ತೂರ್ತಾ ಇರೋದು. ಎಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಯುವ ಜನ, ಯಾವ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದೇ ಆತಂಕ ಈ ದೃಶ್ಯಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ನೋ 18 ವರ್ಷದ ಒಳಗಿನ ಯುವಕರೇ ಅಲ್ಲಿ ಕಲ್ಲು ತೂರಾಟವನ್ನ ಮಾಡ್ತಾ ಇರುವಂತವ್ರು. ಈಗಲೇ ಕಲ್ಲು ತೂರ್ಬೇಕು ಅನ್ನುವಂಥ ಮನಸ್ಥಿತಿ ಬಂದಿದೆ ಅಂದ್ರೆ ಇವ್ರ ಭವಿಷ್ಯ ಲೆಕ್ಕ ಹಾಕಿ ಎಷ್ಟೆಷ್ಟು ವಿಷ ತುಂಬಿದೆ ಮನಸ್ಸುಗಳಲ್ಲಿ ಅಂತ ಪೊಲೀಸರು ಯಾರನ್ನು ಬಿಡಬಾರ್ದು. ಒಂದ್ಸಲಿ ಪಾಠ ಕಲಿಸ್ಬೇಕು. ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪೊಲೀಸರು ಅಕಸ್ಮಾತ್ ಹಿಂಗೆ ಸುಮ್ಮನೆ ಬಿಟ್ರೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದೇ ಮನಸ್ಥಿತಿಯಲ್ಲೇ ಇರ್ತಾರೆ. ನೆಕ್ಸ್ಟ್ ಯಾವ್ದಾದ್ರು ಗಲಾಟೆ ಆದ್ರೆ ಈ ಕಲ್ಲು ತೂರ್ತಾ ಇರುವಂತ ಯುವಕರಿದಾರಲ್ಲ, ಅವ್ರು ಫಸ್ಟ್ ಎದ್ದು ನಿಂತ್ಕೊಂಡಿರ್ತಾರೆ. ಕಲ್ಲು ಗುಡ್ಡೆ ಹಾಕೊಂಬಿಟ್ಟು ಕಲ್ಲು ತೂರಾಟ ಮಾಡೋಣ, ಮುಂಚೆನೂ ತೂರಿದ್ವಿ ನಾವು, ಏನು ಮಾಡ್ಲಿಕ್ಕಾಗ್ಲಿಲ್ಲ, ನಮ್ಗೆ ಪೊಲೀಸರು ಏನು ಮಾಡ್ಕೊಳಕ್ಕಾಗ್ಲಿಲ್ಲ, ವಿಡಿಯೋ ಸಿಕ್ಕಿತ್ತು, ಮಾಧ್ಯಮದಲ್ಲೂ ಕೂಡ ಹೋಗಿತ್ತು, ಆದ್ರೂ ನಮ್ಗೇನು ಮಾಡ್ಲಿಕ್ಕಾಗ್ಲಿಲ್ಲ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ ಈ ಯುವಕರಿಗೆ.